ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ 13 ಯಾವಾಗ ಪ್ರಾರಂಭವಾಗುತ್ತೆ ಅಂತ ತುದಿಗಾಲಲ್ಲಿ ಕಾದು ಕುಳಿತಿದ್ದಾರೆ. ಹೀಗಿರುವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾದರೆ ಈ ಎರಡು ಟಾಪ್ ಕನ್ನಡ ಧಾರಾವಾಹಿಗಳು ಕೊನೆಯಾಗ್ತವೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಯಾವುದು ಆ ಎರಡು ಧಾರಾವಾಹಿಗಳು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿ. ಹೌದು, ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮ ಮುಗಿದಿದ್ದು ಇದೀಗ ಬಿಗ್ ಬಾಸ್ ಕನ್ನಡ 13ರ ಕಾರ್ಯಕ್ರಮದ ಹೊಸ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ಹೋಸ್ಟ್ ಕಿಚ್ಚ ಸುದೀಪ್ ಅವರ ಲುಕ್ ರಿವೀಲ್ ಆಗಿದೆ. ಹೀಗಾಗಿ ಬಿಗ್ ಬಾಸ್ ಕನ್ನಡ 13 ಆರಂಭಕ್ಕೆ ದಿನಗಣನೆ ಶುರುವಾಗ್ತಿರೋದ್ರಿಂದ ಸಾಮಾನ್ಯವಾಗಿ ಯಾವೆಲ್ಲ ಧಾರಾವಾಹಿಗಳು ಎಂಡ್ ಆಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇರುತ್ತೆ. ಇನ್ನು ಈಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದ್ದು ಈಗಾಗಲೇ ಕಾಮನ್ ಮ್ಯಾನ್ ಆಡಿಷನ್ ಪ್ರಕ್ರಿಯೆ ಕೂಡ ಮುಗಿದಿದೆಯಂತೆ. ಆಡಿಷನ್ ರೌಂಡ್ನಲ್ಲಿ ಸೆಲೆಕ್ಟ್ ಆದವರನ್ನು ಮುಂದಿನ ಹಂತಕ್ಕೆ ಕರೆತರಲಾಗಿದ್ದು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲ ಭಾಷೆಗಳಲ್ಲಿ ಏಕಕಾಲಕ್ಕೆ ಲಾಂಚ್ ಆಗ್ತಿರೋದು ಕೂಡ ತುಂಬ ವಿಭಿನ್ನ ಅಂತ ಹೇಳಬಹುದು. ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವರು ಬಿಗ್ ಬಾಸ್ ಕನ್ನಡ 13ಕ್ಕೆ ಅಧಿಕೃತ ಟಿವಿ ಸೀಸನ್ಗೆ ಆಯ್ಕೆಯಾಗಲಿದ್ದು ಮೂಲಗಳ ಪ್ರಕಾರ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲೇ ಶುರುವಾಗುತ್ತೆ. ಇನ್ನು ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾಣಿ, ಪ್ರೇಮಕಾವ್ಯ, ಅಗ್ನಿಸಾಕ್ಷಿ, ಮುದ್ದು ಸೊಸೆ, ಗೌರಿ ಕಲ್ಯಾಣ, ಶ್ರೀಗಂಧದ ಗುಡಿ, ನಂದಗೋಕುಲ, ಪವಿತ್ರ ಬಂಧನ, ಭಾರ್ಗವಿ LLB ಸೀರಿಯಲ್ ಪ್ರಸಾರವಾಗ್ತಿದೆ. ಕಳೆದ ಬಾರಿ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ರಾತ್ರಿ 9:30ಕ್ಕೆ ಪ್ರಸಾರಗೊಂಡಿತ್ತು. ಈ ಕಾರ್ಯಕ್ರಮ TRP ಲೆಕ್ಕಾಚಾರದಲ್ಲಿ ಕೂಡ ದಾಖಲೆಯನ್ನು ಬರೆದಿತ್ತು. ಇನ್ನು ವೀಕೆಂಡ್ನಲ್ಲಿ 9 ಗಂಟೆಗೆ ಪ್ರಸಾರವಾಗಿ TRP ಲೆಕ್ಕಾಚಾರದಲ್ಲೂ ಬಿಗ್ ಬಾಸ್ ಕನ್ನಡ 12 ಹಳೆ ದಾಖಲೆಗಳನ್ನೆಲ್ಲ ಕೂಡ ಪುಡಿಗಟ್ಟಿತ್ತು. ಇದೀಗ ಬಿಗ್ ಬಾಸ್ ಸೀಸನ್ 13ರ ಧಾರಾವಾಹಿಗೂ ಕೂಡ ಅದೇ ಟೈಮಿಂಗ್ಸ್ ಫಿಕ್ಸ್ ಮಾಡೋ ಇರತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದು 6:30ಕ್ಕೆ ಪ್ರಸಾರವಾಗ್ತಿರ್ತಕ್ಕಂಥ ಪ್ರೇಮ ಕಾವ್ಯ ಸೀರಿಯಲ್ ಮುಕ್ತಾಯವಾಗುತ್ತೆ ಅಂತ ಹೇಳಲಾಗ್ತಿದೆ. ಅಂತಿಮದಿಂದ ಶೂಟಿಂಗ್ ಸಹ ಮುಗಿದಿದ್ದು ಶೀಘ್ರದಲ್ಲೇ ಪ್ರೇಮ ಕಾವ್ಯ ಸಂಚಿಕೆಗಳು ಎಂಡ್ ಆಗುತ್ತಂತೆ. ಅಲ್ಲದೆ 10 ಗಂಟೆಗೆ ಪ್ರಸಾರವಾಗ್ತಿರ್ತಕ್ಕಂಥ ಭಾರ್ಗವಿ LLB ಧಾರಾವಾಹಿ ಕೂಡ ಮುಕ್ತಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿಗ್ ಬಾಸ್ ಕನ್ನಡ 13 ದಾರಿ ಸಲೀಸಾಗಿದ್ದು ಪ್ರೇಮ ಕಾವ್ಯ ಎಂಡ್ ಆದಮೇಲೆ ಆಸ್ಲಾಟಿಗೆ ಪವಿತ್ರ ಬಂಧನ ಬಂದರೆ 9:30ರಿಂದ ಬಿಗ್ ಬಾಸ್ ಕನ್ನಡ 13 ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.